Hi everyone, I am your Kirgute sir, and today we are going to discuss one of the poetry. The name goes The Little Busy Bee. This poem is written by Isaac Watts, the poet of the poem Isaac Watts. And now we are going to discuss about the Isaac Watt. Isaac Watt was born on 17th July 1674 and died on November 25th 1748. He had mastered Latin, Greek, Hebrew, and French. The first hymn book composed by him for children was Hore Laring. His popular hymns are O God, our help in ages past, the plasma of David, and Jesus shall resign. So these are his most popular hymns and works. Now, in the poem, in this poem, the poet Isaac Watt discussed about the little busy bee. How the little busy bee always be busy in work. It busy in work, it built a hive very skillfully and store sweet honey in it. Like the bee, we too must be busy and always do useful work. So it is the message of the poem. See here, Isaac Watt was he had the ಮಾಸ್ಟರ್ಡ್ ಅಂತಂದರೆ ಪ್ರಭುತ್ವವನ್ನು ಸಾಧಿಸೋದು. 4 ಭಾಷೆಗಳ ಮೇಲೆ ಪ್ರಭುತ್ವವನ್ನು ಸಾಧಿಸಿದರು. ಲ್ಯಾಟಿನ್ ಬರ್ತಿತ್ತು, ಗ್ರೀಕ್ ಬರ್ತಿತ್ತು, ಹೆಬ್ರಿವ್ ಮತ್ತು ಫ್ರೆಂಚ್. ಈ 4 ಭಾಷೆಗಳನ್ನು 4 ಭಾಷೆಗಳ ಮೇಲೆ ಪ್ರಭುತ್ವವನ್ನು ಸಾಧಿಸಿದರು. ದ ಫಸ್ಟ್ ಹಿಮ್ ಅವ್ರದ್ದು ಮೊದಲನೇ ಹಿಮ್ ಕಂಪೋಸ್ಡ್ ಆಗಿರುವಂತಹ ಮಕ್ಕಳಿಗಾಗಿರುವಂತಹ ಪುಸ್ತಕದ ಹೆಸರು ಹ್ಯಾರಿ ಲೆರಿ ಅಂತ. ಸೊ ಈ ಪದ್ಯದೊಳಗೆ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ದ ಬಿ ಅಂತಂದರೆ ಜೇನು ನೊಣ. ಎಲ್ಲರಿಗೂ ಗೊತ್ತಿದೆ. ಓಕೆ, ಜೇನು ನೊಣ ಏನಪ್ಪ ಅಂತಂದ್ರೆ ಬಿ ಅಂತಂದರೆ ಜೇನು ನೊಣ. ಸಿ ಹಿಯರ್ ಇಟ್ ಬಿಲ್ಡ್ಸ್ ದ ಹೈವ್. ಬಿಲ್ಡ್ಸ್ ಅಂತಂದರೆ ಕಟ್ಟೋದು. HIV ಹೈವ್ ಅಂತಂದರೆ ಗೂಡು, ಜೇನುಗೂಡು. ಹೌದಾ, ಜೇನುಗೂಡನ್ನು ಕಟ್ತದೆ ಹೈವ್. ವೆರಿ ಸ್ಕಿಲ್ಫುಲಿ ಸ್ಕಿಲ್ ಅಂತಂದರೆ ಕಲಾತ್ಮಕವಾಗಿ ಏನು ಮಾಡ್ತದೆ ಅಂತಂದರೆ ಕಟ್ತದೆ. ಆ್ಯಂಡ್ ಸ್ಟೋರ್ ಸ್ವೀಟ್ ಹಾನಿ ಇನ್ ಇಟ್. ಅದರೊಳಗೆ ಏನು ಮಾಡ್ತದೆ ಅಂತಂದ್ರೆ ಸುಮಧುರವಾಗಿರುವಂತಹ ಜೇನುತುಪ್ಪನ್ನು ಏನು ಮಾಡ್ತದೆ ಸೇರಿಸ್ತದೆ. ಲೈಕ್ ದ ಬಿ ನಾವು ಕೂಡ ಏನಪ್ಪ ಅಂತಂದ್ರೆ ಅದರಂತೆ. ಲೈಕ್ ಅಂತಂದರೆ ಅಂತೆ. ದ ಬಿ ಅಂತಂದರೆ ಜೇನು ನೊಣದಂತೆ. ವಿ ಟು ಮಸ್ಟ್ ಬಿ ಬ್ಯೂಸಿ. ನಾವು ಸಹಿತ ಏನಾಗಬೇಕು ಅಂತಂದರೆ ಯಾವಾಗಲೂ ನಮ್ಮ ಕೆಲಸದೊಳಗೆ ಏನಾಗಬೇಕು, ಬ್ಯೂಸಿ ಆಗಬೇಕು. ಆ್ಯಂಡ್ ಆಲ್ವೇಸ್ ಡೂ ಯೂಸ್ಫುಲ್ ವರ್ಕ್. ಯಾವಾಗಲೂ ಕೂಡ ಒಂದು ಒಳ್ಳೆಯ ಕೆಲಸವನ್ನು, ಉಪಕಾರಿಯಾಗುವಂತಹ, ಯೂಸ್ಫುಲ್ ಆಗುವಂತಹ ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ಒಂದು ಸಂದೇಶದ ಹಿನ್ನೆಲೆ ಈ ಕವಿತೆಯನ್ನು ಇಲ್ಲಿ ಐಸಾಕ್ ವ್ಯಾಟ್ಸ್ ಅವರು ಬರೆದಿದ್ದಾರೆ. ಓಕೆ, ಏನಿದೆ ಹಾಗಾದರೆ ಪದ್ಯ ಅಂತ ನೋಡ್ತಾ ಹೋದೋದಾದರೆ, ಸಿ ಹಿಯರ್, ಹೌ ಡೋತ್ ದ ಲಿಟಲ್ ಬ್ಯೂಸಿ ಬಿ improve each shining hour and gather honey all the day from every opening flower. How skillfully she build her cell, how neatly she spread the wax and labor hard to store it well with the sweet food she makes. In work of labor or skill I would be busy too, or Satan find some mischief still for died hands to do. In books or works or helpful play, let my first years be passed, then I may give for every day some good account at last. ಸೊ ಇದು ಪೂರ್ತಿಯಾಗಿ ನಾನು ಏನೀಗ ಓದಿದೆಯಲ್ಲ, ಇದು ಸಂಪೂರ್ಣವಾಗಿ ಇಲ್ಲಿಂದ ಅಲ್ಲಿವರೆಗೆ ಇರುವಂತಹ ಒಂದು ಪದ್ಯ.
ಈ ಪದ್ಯವನ್ನು ನಿಮ್ಮ ಎದುರಿಗೆ ನಾನೀಗ ಓದಿ ತೋರಿಸಿದ್ದೀನಿ. ಈಗ ಈ ಪದ್ಯದ ಭಾವಾರ್ಥ ಏನಿದೆ ಅನ್ನೋದನ್ನು ಸ್ವಲ್ಪಾಗಿ ತಿಳಿತಾ ಹೋಗೋಣ. ಹೌ ಡೋತ್, ಹೌ ಡೋತ್, DOTH, ಡೋತ್ ಅನ್ನೋ ಶಬ್ದ ಏನಪ್ಪ ಅಂತಂದರೆ, ಡೋತ್ ಅನ್ನುವಂತಹ ಶಬ್ದ ಇಟ್ ಈಸ್ ದ ಓಲ್ಡ್ ಫಾರ್ಮ್ ಆಫ್ ಡಸ್. ಡಸ್ ಅಂತ ನಾವು ಡೂ, ಡಿಡ್, ಡಸ್ ಅಂತ ಇವತ್ತಿನ ಏನು ಫಾರ್ಮ್ ಯೂಸ್ ಮಾಡ್ತೀವಿ, ಈ ಡಸ್ದ ಓಲ್ಡ್ ಫಾರ್ಮ್ ಅಂದರೆ ಹಿಂದಿನ ಟ್ರೆಡಿಷ್ನಲ್ ಗ್ರಾಮರ್ದೊಳಗೆ ನಾವು ಏನು ಮಾಡ್ತಿದ್ವಿ ಅಂತಂದರೆ ಡೋತ್ ಅಂತಿದ್ವಿ, ಅದಕ್ಕೆ ಡಸ್ ಬದಲಾಗಿ. ಸೊ ಅದಕ್ಕೆ ಹೌ ಡಸ್ ದ ಲಿಟಲ್ ಬ್ಯೂಸಿ ಬಿ, ಇದು ಹೌ ಡಸ್ ದ ಲಿಟಲ್ ಬ್ಯೂಸಿ ಬಿ, ಎಂಥ ಬಿ, ಲಿಟಲ್ ಬಿ, ಹೌದಾ. ಬ್ಯೂಸಿ, ಬ್ಯೂಸಿ ಆಗಿರುವಂತಹ ಬಿ, ಬಿ ಅಂತಂದರೆ ಜೇನುನೊಣ. ಇಂಪ್ರೂವ್, ಇಂಪ್ರೂವ್ ಅಂತಂದ್ರೆ ಮೇಕ್ ಅ ಗುಡ್ ಆಫ್, ಗುಡ್ ಯೂಸ್ ಆಫ್, ಒಳ್ಳೆಯ ರೀತಿಯೊಳಗೆ ಪ್ರತಿ ಕ್ಷಣನೂ ಕೂಡ ಏನು ಮಾಡ್ತೈತಿ ಅಂತಂದರೆ ತನ್ನ ಒಳ್ಳೆತನನ್ನು ಬಯಸ್ತದೆ. ಈಚ್ ಶೈನಿಂಗ್ ಅವರ್, ಶೈನಿಂಗ್, ಶೈನಿಂಗ್, ಈಚ್ ಶೈನಿಂಗ್ ಅವರ್, ಸೊ ಪ್ರತಿಯೊಂದು ಶೈನಿಂಗ್ ಆಗಿರುವಂತಹ, ಬ್ರೈಟ್ ಆಗಿರುವಂತಹ ಗಳಿಗೆಯನ್ನು ಏನು ಮಾಡ್ತದೆ ಅಂತಂದ್ರೆ ತನ್ನನ್ನು ಇಂಪ್ರೂವ್ಮೆಂಟ್ ಮಾಡ್ತಾ ಇರ್ತದೆ. ತನ್ನ ಬಗ್ಗೆ ಏನಪ್ಪ ಅಂತಂದ್ರೆ ತನ್ನ ಸ್ಕಿಲ್ಫುಲ್ಲನ್ನು ಯೂಸ್ ಮಾಡಿಕೊಂಡು ಗೂಡು ಕಟ್ಟೋದ್ರೊಳಗನೆ ಏನಾಗಿರ್ತದೆ ಅಂತಂದ್ರೆ ಕಲಾತ್ಮಕವಾಗಿ ಯೂಸ್ ಮಾಡ್ತದೆ. ಆ್ಯಂಡ್ ಗ್ಯಾದರ್, ಸಿಹಿಯರ್, ಆ್ಯಂಡ್ ಗ್ಯಾದರ್, ಗ್ಯಾದರ್ ಅಂತಂದರೆ ಸೇರಿಸು. ಇದರ ಅಪೋಸಿಟ್ ವರ್ಡು ಡಿಸ್ಟ್ರಾಕ್ಟ್, ಡಿಸ್ಟ್ರಾಕ್ಟ್, ರಿಮೆಂಬರ್ ನೋಡ್ರಿ. ಗ್ಯಾದರ್ ಅಂತಂದರೆ ಸೇರಿಸೋದು. ನೋಡ್ರಿ, ಶೈನಿಂಗ್ ಅವರ್ ಪ್ರತಿ ಗಂಟೆಗಳ ಕಾಲ ತನ್ನ ಜೀವನವನ್ನು ಶೈನ್ ಮಾಡ್ತಾ ಇರ್ತದೆ. ಆ್ಯಂಡ್ ಗ್ಯಾದರ್ ಹಾನಿ ಆಲ್ ದ ಡೇ, ಅದರೊಳಗೆ ಏನು ಮಾಡ್ತದೆ ಅಂತಂದರೆ ತಾನು ಏನು ಕಲಾತ್ಮಕವಾಗಿ ಗೂಡನ್ನು ಕಟ್ತಾ ಇರ್ತದೆ, ಬ್ಯೂಸಿ ಬಿ ಏನು ತನ್ನ ಗೂಡನ್ನು ಕಟ್ತಾ ಇರ್ತದನೋ, ಬ್ಯೂಸಿ ಆಗಿರ್ತದನೋ, ಅದರೊಳಗೆ ಏನು ಮಾಡ್ತದೆ ಅಂತಂದ್ರೆ ಗ್ಯಾದರ್ಡ್ ಹಾನಿ. ಹಾನಿ ಅಂತಂದರೆ ಗೊತ್ತಿದೆ, ಹಾನಿ ಅಂತಂದರೆ ಜೇನುತುಪ್ಪ. ದಿನಪ್ರತಿ ಏನು ಮಾಡ್ತದೆ ಅಂತಂದ್ರೆ ಅದರೊಳಗೆ ಗ್ಯಾದರ್ಡ್ ಮಾಡ್ತದೆ, ತಂದು ಶೇಖರಣೆಯನ್ನು ಮಾಡ್ತದೆ, ಸಂಗ್ರಹಿಸಿಡ್ಕೋದ. ಫ್ರಾಮ್ ಎವ್ರಿ ಓಪನಿಂಗ್ ಫ್ಲವರ್, ಎಲ್ಲಿಂದ ತರ್ತದೆ ಹಾನಿ, ಹಾನಿಯನ್ನು ಮಕರಂದವನ್ನು ಎಲ್ಲಿಂದ ಹೀರ್ತರ್ತದೆ ಅಂತಂದ್ರೆ ಬೆಳಗ್ಗೆ ಅರಳುತ್ತಿರುವಂತಹ ಹೂವಿನಿಂದ ಮಕರಂದವನ್ನು ಸಂಗ್ರಹಿಸಿ ಏನು ಮಾಡ್ತದೆ ಅಂತ ತಂದು ತನ್ನ ಗೂಡಿನೊಳಗೆ ಅದನ್ನು ಇಡ್ತದೆ. ಜೇನುನೊಣ ಏನು ಮಾಡ್ತದೆ ಅಂತಂದರೆ ದ ಬ್ಯೂಸಿ ಲಿಟಲ್ ಬಿ ಇಂಪ್ರೂವ್ ಈಚ್ ಶೈನಿಂಗ್ ಅವರ್ ಆ್ಯಂಡ್ ಗ್ಯಾದರ್ ಹಾನಿ ಆಲ್ ದ ಡೇ ಫ್ರಾಮ್ ಎವ್ರಿ ಓಪನಿಂಗ್ ಫ್ಲವರ್. ಓಕೆ, ಹೌ ಸ್ಕಿಲ್ಫುಲಿ ಸಿ ಬಿಲ್ಡ್ ಹರ್ ಸೆಲ್ಸ್, ಸಿ ಹಿಯರ್, ಹೌ ಸ್ಕಿಲ್ಫುಲಿ, ಸ್ಕಿಲ್ಫುಲಿ ಕಲಾತ್ಮಕವಾಗಿ, ಸ್ಕಿಲ್ಫುಲಿ ಅಡ್ಜೆಕ್ಟಿವ್. ಓಕೆ, ಸಿ ಬ್ಯೂಲ್ಡ್ಸ್ ಅಂತಂದರೆ ಕಟ್ಟೋದು, ಇದು ಏನಪ್ಪ ಅಂತಂದರೆ ವರ್ಬ್ ಫಾರ್ಮ್. ಬಿಲ್ಡ್ಸ್, ಬಿಲ್ಡೆಡ್. ಓಕೆ, ಸಿ ಬಿಲ್ಡ್ಸ್ ಹರ್ ಸೆಲ್ ಅಂತಂದರೆ ನೋಡ್ರಿ, ಹಿಂಗೆ ಚೌಕ್ ಗೂಡಿರ್ತಾವ, ಅದಕ್ಕೆ ಸೆಲ್ಸ್ ಅಂತ ಕರಿತಾವ. ಓಕೆ, ಕೋಣೆಗಳು ಅಂತ ಕರಿತೀವಿ. ಆ ಜೇನುನೊಣದ ಕೋಣೆಗಳನ್ನು, ತನ್ನ ಮನೆಯನ್ನು, ಗೂಡನ್ನು, ಜೇನುನೊಣದ ಗೂಡನ್ನು ಎಷ್ಟು ನೀಟಾಗಿ, ಹೌ ನೀಟ್ಲಿ ಅದನ್ನು ಏನು ಮಾಡ್ತದ ಅಂತಂದ್ರೆ ಕಟ್ತದ. ಸಿ ಸ್ಕಿಲ್ಫುಲಿ ಭಾಳ ಕಲಾತ್ಮಕವಾಗಿ, ಸಿ ಬಿಲ್ಡ್ ಹರ್ ಸೆಲ್ ತನ್ನ ಗೂಡನ್ನು, ಜೇನುಗೂಡನ್ನು ಭಾಳ ನೀಟಾಗಿ, ಸ್ಕಿಲ್ಫುಲ್ಲಾಗಿ, ಕಲಾತ್ಮಕವಾಗಿ ಕಟ್ತದ. ಹೌ ನೀಟ್ಲಿ ಸಿ ಸ್ಪ್ರೆಡ್ ದ ವ್ಯಾಕ್ಸ್, ಹೌ ನೀಟ್ಲಿ ಸಿ ಸ್ಪ್ರೆಡ್ ಹರ್ ವ್ಯಾಕ್ಸ್. ಸ್ಪ್ರೆಡ್ ಅಂತಂದರೆ ಅದರೊಳಗೆ ಹಬ್ಸೋದು, ಹೌದಾ. ಸ್ಪ್ರೆಡ್ ಮಾಡೋದು ಅಂತಂದರೆ ಅದರೊಳಗೆ ಎಲ್ಲ ಬೇರೆ ಹೂವುಗಳಿಂದ ಏನು ಮಕರಂದವನ್ನು ಸಂಗ್ರಹ ಮಾಡಿರ್ತದಲ್ಲ, ಆಗ ಸಂಗ್ರಹ ಮಾಡಿರುವಂಥ ಮಕರಂದನ್ನು ತಂದು ಏನು ಮಾಡ್ತದೆ ಅಂತಂದ್ರೆ ಆ ಗೂಡಿನೊಳಗೆ ಹಬ್ಬಿಸ್ತದೆ, ಆ ಎಲ್ಲ ಗೂಡಿನೊಳಗೆ ತುಂಬಿಸ್ತದೆ. ಅದಕ್ಕೆ ಜೇನುತುಪ್ಪ ತುಂಬೈತ್ರಿ ಅಂತಿರಲ್ಲ ನೀವು, ಅದು ಹೌ ನೀಟ್ಲಿ ಸಿ ಸ್ಪ್ರೆಡ್ ಹರ್ ವ್ಯಾಕ್ಸ್, ಹೌದಾ. ಆ್ಯಂಡ್ ಲೇಬರ್ಸ್ ಹಾರ್ಡ್ ಟು ಸ್ಟೋರ್ ಇಟ್ ವೆಲ್, ಅದನ್ನು ಸಂಗ್ರಹ ಮಾಡಬೇಕು ಅಂತಂದರೆ STORE, ಸ್ಟೋರ್ ಅಂತಂದರೆ ಸಂಗ್ರಹ. ಲೇಬರ್ಸ್ ಹಾರ್ಡ್ ಅಂತಂದ್ರೆ ಕಠಿಣವಾದಂಥ ಪರಿಶ್ರಮ ಮಾಡ್ತದೆ.
ನೋಡಿರಿ ಜೇನು ನೊಣ ಅದಕ್ಕೇನು ದೊಡ್ಡ ಬಾಯಿ ಇರೋಂಗಿಲ್ಲ, ಎಕ್ದಮ್ ಸಣ್ಣದು ಇರ್ತದೆ. ಹೋಗ್ತದ, ಒಂದು ಹೂವಿಗೆ ಹೋಗ್ತದ, ಅಲ್ಲಿಂದ ಮಕರಂದ ಹೀರ್ಕೋತದ, ಅದನ್ನು ತರ್ತದ, ಗೂಡಿನೊಳಗೆ ಇಡ್ತದೆ, ಮತ್ತೊಂದು ಸಲ ಹೋಗ್ತದ, ಮತ್ತು ತರ್ತದ. ಹೀಗೆ ಏನಪ್ಪ ಅಂತಂದ್ರೆ ಕಠಿಣವಾದಂತಹ ಪರಿಶ್ರಮವನ್ನು ಹಾಕ್ತದೆ. ಇಟ್ ವೆಲ್ ವಿತ್ ದ ಸ್ವೀಟ್ ಫುಡ್ ಸಿ ಮೇಕ್ಸ್. ಸೊ ಈ ರೀತಿಯಾಗಿ ಆ ಮಧುರವಾದಂತಹ ಜೇನುತುಪ್ಪನ್ನು ತಯಾರು ಮಾಡ್ತದೆ. ಮೇಕ್ಸ್ ಅಂದ್ರೆ ಮಾಡೋದು. ಸಿ ಮೇಕ್ಸ್. ಓಕೆ. ಇನ್ ವರ್ಕ್ ಆಫ್ ಲೇಬರ್ ಆರ್ ಸ್ಕಿಲ್ ಐ ವುಡ್ ಬಿ ಬ್ಯೂಸಿ ಟು. ಯಾವಾಗಲೂ ಕೂಡ ಜೇನುನೊಣ ಯಾವುದ್ರೊಳಗೆ ಬ್ಯೂಸಿ ಆಗಿರುತ್ತದೆ ಅನ್ನೋದನ್ನು ಇಲ್ಲಿ 3ನೇ ಪ್ಯಾರಾಗ್ರಾಫ್ದೊಳಗೆ ಹೇಳ್ತಾ ಇದೆ. ಇನ್ ವರ್ಕ್, ಯಾವಾಗ, ಎಲ್ಲಿ, ವರ್ಕ್ ಕಾರ್ಯದೊಳಗೆ, ಇನ್ ವರ್ಕ್ ಆಫ್ ಲೇಬರ್ ದುಡಿಯುವಂಥ ಕಾರ್ಯದೊಳಗೆ, ಆ್ಯಂಡ್ ಆರ್ ಅ ಸ್ಕಿಲ್ ನನ್ನ ಕೌಶಲ್ಯದೊಳಗೆ, ಸ್ಕಿಲ್ ಮೀನ್ಸ್ ಕೌಶಲ್ಯ, ನನ್ನ ಸ್ಕಿಲ್ದೊಳಗೆ, ನಾನು ದುಡಿಯುವಂಥ ಕಾರ್ಯದೊಳಗೆ, ಐ ವುಡ್ ಬಿ ಬ್ಯೂಸಿ ಟು, ನಾನು ಏನಾಗಿರ್ತೀನಿ, ಯಾವಾಗಲೂ ಕೂಡ ಕಾರ್ಯನಿರತನಾಗಿರ್ತೀನಿ. ಯಾವತ್ತೂ ಒಂದು ದಿನ ಒಂದು ಕ್ಷಣ ಏನಾಗಿರೋದಿಲ್ಲ ಅಂತಂದರೆ ಸುಮ್ಮನೆ ಕುಳಿತುಕೊಳ್ಳಂಗಿಲ್ಲ, ಒಂದು ಕ್ಷಣವೂ ಕೂಡ ವ್ಯರ್ಥವಾಗಿ ಕಳೆಯೋದಿಲ್ಲ. ಅದಕ್ಕೆ ಫಾರ್ ಸೈಂಥಾನ್ ಫೈಂಡ್ ಸಮ್ ಮಿಸ್ಚಿಫ್ ಸ್ಟಿಲ್ ಫಾರ್ ಐಡಿಯಲ್ ಹ್ಯಾಂಡ್ಸ್. ಹಾಗೆ ಖಾಲಿ ಕುಯ್ತು ಅಂತಂದ್ರೆ ಸೈಂಥಾನ್ ಅಂತ ಕರಿತೀವಿ. ಸೈಂಥಾನ್ ಅಂತಂದ್ರೆ ಇವಿಲ್ ಸ್ಪಿರಿಟ್ ಆರ್ ಕಿಂಗ್ ಆಫ್ ಡೆವಿಲ್ಸ್ ಅಂತ ಕರೀತಾರೆ, ದೇವಿನ ರಾಜ ಅಂತ ಕರೀತಾರೆ. ಖಾಲಿ ಕೂತ್ಕೊಳ್ಳೋದು, ಎಂಟಿ ಮೈಂಡ್ ಈಸ್ ಅ ಡೆವಿಲ್ ಮೈಂಡ್ ಅಂತ ಹೇಳ್ತೀವಿ. ಖಾಲಿ ಕೂತು ಮನಸ್ಸು ಹೆಂಗಿರ್ತೈತಿ ಅಂತಂದರೆ ನೋಡ್ರಿ, ಈಗ ನಾವು ಖಾಲಿ ಕೂತು ಅಂದ್ರೆ ಏನು ಮಾಡ್ತೀವಿ ರೀ, ಕೆಲಸ ಇಲ್ಲದ ಬಡಿಗೆ ಏನು ಮಾಡ್ತಾನೆ, ಡ್ಯಾಶ್. ಹೌದಾ, ಕೆಲಸ ಇಲ್ಲ ಅಂತ ತಿಳ್ಕೊಂಡು ನಾವೇನು ಮಾಡ್ತೀವಿ, ನಮ್ಮ ಕೈಯಾಗ ಮೊಬೈಲ್ ಇರ್ತದೆ, ಏನು ಸಿಕ್ಕಿದ್ ಬೇಕಾದ ಓಪನ್ ಮಾಡ್ಕೊಂತೀವಿ, ಯಾವ ಗೇಮ್ ಬೇಕಾದನ್ನು ಗೇಮ್ ಆಡ್ಕೊತ್ಕೊಳ್ತೀವಿ, ನಮ್ಮ ಅಭ್ಯಾಸ ಕಡೆ ಲಕ್ಷ್ಯ ಇರಂಗಿಲ್ಲ. ಹಂಗೆ ಎಂಟಿ ಮೈಂಡ್ ಏನಾಗ್ತದೆ ಅಂತಂದರೆ ಡೆವಿಲ್ ಮೈಂಡ್ ಅಂದಂಗೆ ಫಾರ್ ಸೈಂಥಾನ್ ಫೈಂಡ್ ಸಮ್ ಮಿಸ್ಚಿಫ್. ಸೊ ಸಿ ಹಿಯರ್, ಮಿಸ್ಚಿಫ್ ಅಂತಂದ್ರೆ ಇಂಜೂರಿ ಆರ್ ಡ್ಯಾಮೇಜ್. ಇಂಜೂರ್ ಗಾಯ ಅಥವಾ ಹಾನಿ. ಖಾಲಿ ಮನಸ್ಸು ಏನಪ್ಪ ಅಂತಂದರೆ ಏನು ಬೇಕಾದ ಖಾಲಿ ಮನಸ್ಸಿದ್ರೆ ಏನು ಬೇಕಾದ ಕೆಲಸವನ್ನು, ಕೆಟ್ಟ ಕೆಲಸವನ್ನು ಮಾಡ್ತದೆ. ಫಾರ್ ಐಡಿಯಲ್ ಹ್ಯಾಂಡ್ಸ್ ಟು ಡೂ. ಸೊ ಡೂಯಿಂಗ್ ನಥಿಂಗ್, ಏನು ಖಾಲಿ ಇದ್ದಿರ್ತದೆ ಐಡಿಯಲ್. ಓಕೆ, ಫಾರ್ ಐಡಿಯಲ್ ಹ್ಯಾಂಡ್ಸ್, ಖಾಲಿ ಕೈಗಳಿಂದ ಏನು ಬೇಕಾದ ನಾವೇನು ಮಾಡ್ತಾ ಇರ್ತೀವಿ. ಇನ್ ಬುಕ್ ಆರ್ ವರ್ಕ್ ಆರ್ ಹೆಲ್ಪ್ಫುಲ್ ಪ್ಲೇ. ನೋಡಿರಿ 3ನೇ ಪ್ಯಾರಾಗ್ರಾಫ್ದೊಳಗೆ ಹೇಳ್ತಾ ಇದ್ದಾರೆ, ನಾವು ಏನಾಗಬಾರ್ದು, ಖಾಲಿ ಕೂತ್ಕೋಬಾರ್ದು. ಇಲ್ಲಿ 3ನೇ ಪ್ಯಾರಾದಾಗ ಹೇಳಿದ್ರೆ 4ನೇ ಪ್ಯಾರಾದೊಳಗೆ ನಮ್ಮ ಜೀವನದ ದಿನಗಳನ್ನು ಹೆಂಗೆ ಕಳಿಬೇಕು ಅನ್ನೋದ್ರ ಬಗ್ಗೆ, ಕಳೀತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಸಿ ಹಿಯರ್, ಇನ್ ದ ಬುಕ್ಸ್, ಪುಸ್ತಕದಲ್ಲಿ ಓದುವುದರೊಳಗೆ ಮಗ್ನರಾಗಬೇಕು. ವರ್ಕ್, ಕೆಲಸದೊಳಗೆ ಮಗ್ನನಾಗಿರಬೇಕು. ಆರ್ ಹೆಲ್ತ್ಫುಲ್ ಪ್ಲೇ, ಆರೋಗ್ಯಯುತವಾದಂಥ ಆಟಗಳು ಆರೋಗ್ಯಯುತವಾಗಿರಬೇಕು. ಅವುಗಳಿಂದ ನಮ್ಮ ಹೆಲ್ತನ್ನು ಏನಾಗಿರಬೇಕು, ಚೆನ್ನಾಗಾಗಬೇಕು. ಆ ರೀತಿ ಆರೋಗ್ಯಯುತವಾದಂಥ ಹೆಲ್ತ್ಫುಲ್ ಆಟದೊಳಗೆ ನಾವು ಕಡಿಬೇಕು. ಲೆಟ್ ಮೈ ಫಸ್ಟ್ ಇಯರ್ಸ್ ಬಿ ಪಾಸ್. ನನ್ನ ಆರಂಭದ ದಿನಗಳು ಹೆಂಗೆ ಕಳೆದವೆ ಅಂತಂದರೆ, ಇನ್ ದ ಬುಕ್ಸ್ ಆರ್ ವರ್ಕ್, ಕವಿ ಹೇಳ್ತಾ ಇದ್ದಾನೆ, ನನ್ನ ಆರಂಭದ ದಿನಗಳು, ನನ್ನ ಬಾಲ್ಯದ ಜೀವನದ ದಿನಗಳು ಆರಂಭದೊಳಗೆ ಪುಸ್ತಕನ ಓದೋದ್ರೊಳಗೆ, ಕೆಲಸ ಮಾಡೋದ್ರೊಳಗೆ, ಆರೋಗ್ಯಯುತ ಆಟ ಆಡೋದ್ರೊಳಗೆ ನನ್ನ ಆರಂಭದ ದಿನಗಳನ್ನು ಕಳೆದಿದ್ದಾವೆ. ಲೆಟ್ ಮೈ ಫಸ್ಟ್ ಇಯರ್ಸ್ ಬಿ ಪಾಸ್ಡ್, ಕಳೆದು ಹೋಗಿದ್ದಾವೆ. ಪಾಸ್ಡ್ ವರ್ಬ್ ಇದು, ಪಾಸ್ಡ್. ಓಕೆ, ದ್ಯಾಟ್ ಐ ಮೇ ಗಿವ್ ಫಾರ್ ಎವ್ರಿ ಡೇ ಸಮ್ ಗುಡ್ ಅಕೌಂಟ್ ಎಟ್ ಲಾಸ್ಟ್. ಕೊನೆಗೆ ಏನಪ್ಪ ಅಂತಂದರೆ ಒಂದು ಒಳ್ಳೆಯದಾದಂಥ ವಿಚಾರವನ್ನು, ದ್ಯಾಟ್ ಐ ಮೇ ಗಿವ್ ಫಾರ್ ಎವ್ರಿ ಡೇ, ಒಳ್ಳೆಯ ವಿಚಾರವನ್ನು ಪ್ರತಿನಿತ್ಯ ನಮಗೆ ಸಿಗಬೇಕು ಅಂತಂದರೆ ನಾವೇನಾಗಬೇಕು ಅಂತಂದರೆ ಗುಡ್ ಅಕೌಂಟನ್ನು ಪಡ್ಕೋಬೇಕು, ಒಳ್ಳೆಯ ವಿಚಾರಗಳನ್ನು ಪಡ್ಕೋಬೇಕು ಅಂತಂದರೆ ಇಲ್ಲೇನಾಗಬೇಕು ಅಂತಂದರೆ ಪ್ರತಿನಿತ್ಯ ನಾವು ಸ್ಕಿಲ್ಫುಲ್ಲಾಗಿ ನಮ್ಮ ಕೆಲಸವನ್ನು ನಾವು ಏನು ಮಾಡಬೇಕು ಅಂತಂದರೆ ನಾವು ಮಾಡಬೇಕು, ಸ್ಕಿಲ್ಫುಲ್ ಆಗಬೇಕು. ಹೌದಾ, ಹೆಂಗೆ ಯಾವ ರೀತಿ ಬಿ ಸ್ಕಿಲ್ಫುಲ್ ಆಗ್ತದೆ ಆ ರೀತಿ ಆಗಬೇಕು. ಸೈಂತಾನ್ಗತ್ಲೆ ಖಾಲಿ ಎಂಟಿ ಮೈಂಡ್ ಮಾಡ್ತಾ ಕೂತ್ಕೋಬಾರ್ದು, ಅದು ಡ್ಯಾಮೇಜ್ ಮಾಡ್ತದೆ, ನಮ್ಮನ್ನು ಹಾನಿಗೊಳಿಸ್ತದೆ ಅನ್ನುವಂತಹ ಮಾತನ್ನು ಇಲ್ಲಿ ಲೇಖಕ ಕವಿ ಐಸಾಕ್ ವ್ಯಾಟ್ ಅವರು ಡಿಸ್ಕಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಏನಪ್ಪ ಅಂತಂದ್ರೆ ದ ಬಿ ಈಸ್ ಆಲ್ವೇಸ್ ಬ್ಯೂಸಿ. ಓಕೆ, ನೋಡಿರಿ, ಖಾಲಿ ಯಾವತ್ತೂ ಕುಣ್ಣಂಗಿಲ್ಲ,
ಖಾಲಿ ಕೂತು ಅಂತಂದ್ರೆ ಮನಸ್ಸು ಚಂಚಲ ಆಗುತ್ತದೆ. ಓಕೆ, ಇಷ್ಟನ್ನು ಈ ಕವಿತೆಯೊಳಗೆ ನಾವು ನೋಡ್ತಾ ಇರ್ತೀವಿ. ರಿಮೈನಿಂಗ್ ಪಾರ್ಟ್ ವಿ ವಿಲ್ ಡಿಸ್ಕಸ್ ಇನ್ ಅನದರ್ ಕ್ಲಾಸ್. ಥ್ಯಾಂಕ್ ಯು.